ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು. ಇವತ್ತಿನ ವಿಡಿಯೋನಲ್ಲಿ ಹೆಲ್ದಿಯಾಗಿ ಹೇಗೆ ವೆಯ್ಟ್ ಲಾಸ್ ಮಾಡೋದು ಅನ್ನೋದನ್ನು ನೋಡೋಣ. ಈ 3 ಡ್ರಿಂಕ್ಗಳು ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಹೊಟ್ಟೆಯ ಬೊಜ್ಜನ್ನು ಕರಗಿಸಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆಫ್ಟರ್ ಪ್ರೆಗ್ನೆನ್ಸಿ ನಿಮ್ಮ ಬಾಡಿ ಏನಾದರೂ ವೆಯ್ಟ್ ಗೇನ್ ಆಗಿದ್ದರೆ ಅದನ್ನು ಕೂಡ ಕರಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತವಾಗಿಯೂ. ಇದನ್ನು ನೀವು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 1 ಮಂತ್ ಆದರೂ ಫಾಲೋ ಮಾಡಬೇಕು. ಆ್ಯಂಡ್ ಆಫ್ಟರ್ ಡಿಸ್ಕಂಟಿನ್ಯೂ ಮಾಡಿದ ನಂತರ ಕೂಡ ನಿಮ್ಮ ಬಾಡಿ ಇನ್ಕ್ರೀಸ್ ಆಗೋದಿಲ್ಲ ಅಂತ ಯಾವುದೇ ಸೈಡ್ ಎಫೆಕ್ಟ್ಗಳು ಈ 3 ಡ್ರಿಂಕ್ನಿಂದ ನಿಮಗೆ ಇರೋದಿಲ್ಲ. ಬನ್ನಿ ಈ 3 ಡ್ರಿಂಕ್ ಯಾವ್ದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ 3 ವೆಯ್ಟ್ ಲಾಸ್ ಡ್ರಿಂಕ್ಗಳು ತುಂಬಾ ಸಿಂಪಲ್ ಆಗಿ ಮಾಡಬಹುದು. ಎಲ್ಲರ ಮನೆಯಲ್ಲೂ ಸಿಗುವಂಥ ಪದಾರ್ಥಗಳನ್ನೇ ಯೂಸ್ ಮಾಡಿ ಈ ಡ್ರಿಂಕನ್ನು ಮಾಡ್ತಾ ಇರೋದು. ಮೊದಲನೇದಾಗಿ ಜೀರಾ ವಾಟರ್, ಜೀರಿಗೆ ರಸನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಆಫ್ಟರ್ ಆಲ್ ಜೀರಿಗೆನ ಅಂತ ಅಸಡ್ಡೆ ಮಾಡಬೇಡಿ. ಜೀರಿಗೆಯಲ್ಲಿ ತುಂಬ ಒಳ್ಳೆಯ ಅಂಶಗಳಿದೆ. ಇದರಲ್ಲಿ ವೆಯ್ಟ್ ಲಾಸ್ ಮಾಡೋದಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ನಿಮಗೆ ಹೊಟ್ಟೆಯಲ್ಲಿ ಬೇರೆ ರೀತಿಯಾದಂಥ ಸಮಸ್ಯೆಗಳಿದ್ದರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ದರೆ, ಆ್ಯಂಡ್ ಕೂದಲು ಉದುರೋ ಪ್ರಾಬ್ಲಮ್ ಇದ್ದರೆ, ಆ್ಯಂಡ್ ಮುಖದ ಮೊಡವೆಗಳಿನ ಪ್ರಾಬ್ಲಮ್ ಏನಾದರೂ ಇದ್ದರೆ ಅವುಗಳನ್ನ ಕೂಡ ಈ ಜೀರಿಗೆ ನಿವಾರಣೆ ಮಾಡುತ್ತೆ. ಈ ಡ್ರಿಂಕ್ ಕೂಡ ನಿವಾರಣೆ ಮಾಡುತ್ತೆ. ಈ ಡ್ರಿಂಕ್ ಮಾಡೋದಕ್ಕೆ ನಾನು ಇಲ್ಲಿ 1 ಗ್ಲಾಸಷ್ಟು ನೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಇಡೀ ರಾತ್ರಿ ನೆನೆಯೋಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಒಂದು 8 ಅವರ್ಸ್ ಆದರೂ ಇದು ನೆನಿಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬಿಡಿ. ಇಡೀ ರಾತ್ರಿ ನೆನಿಲಿ ಇದು ಕಂಪ್ಲೀಟಾಗಿ ನೆನಿಬೇಕು. ಇದರಲ್ಲಿ ಪೊಟ್ಯಾಷಿಯಮ್ ಹೆಚ್ಚಾಗಿರುತ್ತೆ ಆ್ಯಂಡ್ ಕಬ್ಬಿಣಾಂಶ ಕೂಡ ತುಂಬಾ ಹೇರಳವಾಗಿರುತ್ತೆ. ಇದನ್ನು ನೀವು ಮಾಮೂಲಿ ಹೀಗೆ ನೆನೆ ಹಾಕದೇ ಇದ್ದರೆ ಕುದಿಸಿ ಟೀ ಥರ ಬೇಕಿದ್ರೂ ಕುಡಿಬಹುದು. ವಿಟಮಿನ್ ಎ, ಬಿ, ಸಿ ಇರೋದ್ರಿಂದ ಸೋಂಕು ನಿವಾರಣೆಯೂ ಹೌದು. ಇದು ಕಂಟಿನ್ಯೂಸ್ ಆಗಿ ನೀವು ಈ ಡ್ರಿಂಕನ್ನು ಅಟ್ಲೀಸ್ಟ್ 1 ಮಂತ್ ಆದರೂ ನೀವು ಟ್ರೈ ಮಾಡಬೇಕು. ಜಸ್ಟ್ 1 ದಿನ 2 ದಿನದಲ್ಲಿ ನಿಮಗೆ ಖಂಡಿತ ಇದರ ರಿಸಲ್ಟ್ ಸಿಗೋದಿಲ್ಲ. ಇಡೀ ರಾತ್ರಿ ನೆನೆಸಿದ್ದಾಗಿದೆ. ಈಗ ಈ ನೀರನ್ನು ಸೋಸ್ಕೊಳ್ಳೋಣ. ಕಂಪ್ಲೀಟಾಗಿ ನೀವು 1 ಮಂತ್ ಟ್ರೈ ಮಾಡಿ ನೋಡಿ, ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆಮೇಲೆ ಕಂಟಿನ್ಯೂ ಮಾಡಿ. ಜಸ್ಟ್ ಆಫ್ಟರ್ ನಿಮಗೆ ನೀವು ಅಂದ್ಕೊಂಡಂಥ ವೆಯ್ಟ್ ಲಾಸ್ ಆಯಿತು ಅಂದರೆ ಡಿಸ್ಕಂಟಿನ್ಯೂ ಕೂಡ ಮಾಡ್ಬೋದು. ಹೆಲ್ದಿ ಆದಂಥ ಫುಡ್ಗಳನ್ನ ತಗೊಳ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯಾದಂಥ ವೆಯ್ಟ್ ಗೇನಿಂಗ್ ಆಗೋದಿಲ್ಲ. ನಾರ್ಮಲ್ ಆಗಿ ಬಾಡಿ ವೆಯ್ಟ್ ಬ್ಯಾಲೆನ್ಸಲ್ಲಿರುತ್ತೆ. ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಜೀರಿಗೆ ನೀರಿಗೆ. ಇದನ್ನು ನೀವು ಬೆಳಿಗ್ಗೆ ಹೊತ್ತು ಫ್ರೆಶ್ ಅಪ್ ಆದ ನಂತರ ಖಾಲಿ ಹೊಟ್ಟೆಯಲ್ಲಿ ಈ 1 ಗ್ಲಾಸ್ ನೀರನ್ನು ಕುಡಿಬೇಕು. ಈ ಜೀರಿಗೆ ನೀರು ರಾತ್ರಿ ಇಡೀ ನೆನೆ ಹಾಕಿರ್ತೀರಲ್ವ, ಈ ಜೀರಿಗೆ ನೀರನ್ನು ಜೇನುತುಪ್ಪ ಮಿಕ್ಸ್ ಮಾಡಿ, ನಿಮಗೆ ಇಷ್ಟ ಇಲ್ಲದೆ ಇದ್ದರೆ ಹಾಗೆ ಕೂಡ ಕುಡಿಬಹುದು. ಬೇರೆ ಏನನ್ನು ಆ್ಯಡ್ ಮಾಡಿಕೊಡ್ದು. ಸಾಲ್ಟ್ ಅಂತೂ ಮೇಯ್ನಾಗಿ ಆ್ಯಡ್ ಮಾಡಬಾರ್ದು. ಈ ರೀತಿಯಾಗಿ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಲೇ ಕುಡಿತಾ ಬರಬೇಕು. ನಂತರ 2ನೇ ವಾಟರ್ ಏನು ಅಂತ ಹೇಳಿದರೆ ಸೋಂಪಿನ ರಸ, ಫೆನಲ್ ಸೀಡ್ ಅಂತ ಹೇಳ್ತೀವಿ. ಇದನ್ನು ಕೂಡ ಸೇಮ್ ಅದೇ ರೀತಿಯಾಗಿಯೇ 1 ಗ್ಲಾಸ್ ನೀರಿಗೆ ನಾನು 1 ಟೀ ಸ್ಪೂನಷ್ಟು ಸೋಂಪನ್ನು ತಗೊಂಡಿದ್ದೀನಿ. ಈ 1 ಗ್ಲಾಸ್ ನೀರಿಗೆ 1 ಟೀ ಸ್ಪೂನಷ್ಟು ಸೋಂಪನ್ನು ಓವರ್ ನೈಟ್ ನೆನೆ ಹಾಕಬೇಕು. ಸೋಂಪು ಅಷ್ಟೇ ದೇಹದ ತೂಕನ ನಿಯಂತ್ರಣಕ್ಕೆ ತರೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಜಂಕ್ ಫುಡ್ಡಿಂದ ಆಗುವಂಥ ತೊಂದರೆನ ಕೂಡ ಇದು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೆ ಸಹಾಯಕ ಆಗುತ್ತೆ. ಆ್ಯಂಡ್ ಇದರಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ನಾರಿನಾಂಶಗಳು ಹೆಚ್ಚಾಗಿ ಇದೆ. ಆ್ಯಂಟಿ ಆಕ್ಸಿಡೆಂಟ್ಗಳು ಕೂಡ ತುಂಬಾ ಇರುತ್ತೆ ಸೋಂಪಿನಲ್ಲಿ. ಅಷ್ಟೇ ಅಲ್ಲದೆ ಮಲಬದ್ಧತೆ ಪ್ರಾಬ್ಲಮ್ ಇದ್ದರೆ, ಅಜೀರ್ಣತೆಯ ಪ್ರಾಬ್ಲಮ್ ಇದ್ದರೆ, ಹೊಟ್ಟೆ ಉಬ್ಬರದ ಸಮಸ್ಯೆ ಇದ್ದರೆ, ಆ್ಯಂಡ್ ಬ್ಲಡ್ ಪ್ರೆಷರ್ ನಿಮಗೆ ಜಾಸ್ತಿ ಆಗಿದ್ರೆ ಅದನ್ನು ಎಲ್ಲ ಕೂಡ ಕಂಟ್ರೋಲಿಗೆ ತರೋದ್ರಲ್ಲಿ ಈ ಸೋಂಪು ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವಿಟಮಿನ್ ಎ ಇರೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಸಹಾಯಕ ಆಗುತ್ತೆ. ಇದು ದೃಷ್ಟಿದೋಷ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಹತ್ರದ ವಸ್ತುಗಳು ಅಥವಾ ಹತ್ರದ ಅಕ್ಷರ, ದೂರದ ಅಕ್ಷರಗಳು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ಅಂಥ ಸಣ್ಣ ಸಣ್ಣ ಸಮಸ್ಯೆಗಳು ಇದರಿಂದ ನಿಮಗೆ ನಿವಾರಣೆ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಕಣ್ಣಿನ ಪೊರೆದೇನಾದರೂ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಈಗ ಫುಲ್ ಓವರ್ ನೈಟ್ ಇದನ್ನು ನೆನೆ ಹಾಕಿದ್ದೀನಿ. ಈಗ ಇದನ್ನು ಕೂಡ ಸೋಸ್ಕೊಳ್ತಾ ಇದ್ದೀನಿ. ನಿಮ್ಮ ಬ್ಲಡ್ಡಲ್ಲೂ ಕೂಡ ವಿಷಕಾರಿ ಅಂಶಗಳನ್ನ ದೂರ ಮಾಡಿ ಆ ಬ್ಲಡ್ಡನ್ನು ಪ್ಯೂರಿಫೈ ಮಾಡೋದಕ್ಕೂ ಕೂಡ ಈ ಸೋಂಪು ಹೆಲ್ಪ್ ಆಗುತ್ತೆ. ಆ್ಯಂಡ್ ಲೇಡೀಸ್ಗೆ ಪೀರಿಯಡ್ಸ್ ಟೈಮಲ್ಲಿ ಏನಾದರೂ ನೋವಾಗೋದಿದ್ದರೆ, ಆ ಟೈಮಲ್ಲಿ ನಿಮಗೆ ಪೀರಿಯಡ್ಸ್ ರೆಗ್ಯುಲರಾಗಿ ಆಗ್ತಾ ಇಲ್ಲ ಅನ್ನೋಂಥ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಕೂಡ ರೆಗ್ಯುಲರ್ ಆಗಿ ಅದರ ಎಲ್ಲ ಪ್ರಾಬ್ಲಮ್ಗಳು ಕೂಡ ಕ್ಲಿಯರ್ ಆಗೋದಕ್ಕೆ ಈ ಸೋಂಪು ನಿಮಗೆ ಹೆಲ್ಪ್ ಆಗುತ್ತೆ. ಜಸ್ಟ್ ವೆಯ್ಟ್ ಲಾಸಿಗೆ ಮಾತ್ರ ಅಲ್ಲ, ನಿಮ್ಮ ಆ ಎಲ್ಲ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುತ್ತೆ. ನಾನು ಇದಕ್ಕೆ 1-2ರಷ್ಟು ಕಲ್ಲು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ನಂತರ ಈ ಡ್ರಿಂಕನ್ನು ಖಾಲಿ ಹೊಟ್ಟೆಲೇ ತಗೊಳ್ಬೇಕು. ಆ್ಯಂಡ್ ಬೆಳಿಗ್ಗೆನೇ ತಗೊಳ್ಬೇಕು. ಫ್ರೆಶ್ ಅಪ್ ಆದ ನಂತರ ನೀವು ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಸೋಂಪಿನ ನೀರನ್ನು ತಗೊಳ್ಬೇಕು.
ಆ್ಯಂಡ್ ಜೀರಿಗೆ ವಾಟರ್ ಹೇಳಿದರೆ ಈಗ ಸೋಂಪಿನ ನೀರು ಹೇಳ್ತಾ ಇದ್ದೀರಲ್ವ ಅಂತ ಹೇಳಿದರೆ ನಿಮಗೆ ಯಾವುದು ನಿಮಗೆ ಆಗುತ್ತೋ ಯಾವ್ದು ನಿಮ್ಮಿಂದ ಸಾಧ್ಯ ಆಗುತ್ತೋ ಅದನ್ನು ಫಾಲೋ ಮಾಡಬೇಕು. ಒಂದಿನ ಇದು ಒಂದಿನ ಅದು ಅಂತ ನಾನು ಹೇಳ್ತಾ ಇಲ್ಲ. ಈ 3 ಡ್ರಿಂಕ್ನಲ್ಲಿ ಯಾವುದಾದ್ರೂ ಒಂದು ಡ್ರಿಂಕನ್ನು ನಿಮಗೆ ಒಂದು ದಿನಕ್ಕೆ ನೀವು ತಗೊಳ್ಳೇಬೇಕು. ಹಿಂದಿನ ದಿನ ನೆನೆ ಹಾಕಿ ತಗೊಳ್ಬೇಕು. ಹಾಗೊಂದು ವೇಳೆ ನಿಮಗೆ ಇದರಲ್ಲಿ ಯಾವುದೋ ಒಂದನ್ನು ನೀವು ನೆನೆ ಹಾಕದೇ ಇದ್ದಾಗ ಬೆಳಿಗ್ಗೆ ಮಿಸ್ ಮಾಡಿದ್ದೀರಾ ಅಂತ ಅಂದರೆ ನೀವು ಇದನ್ನು ಜಸ್ಟ್ ಅದೇ ಟೈಮಿಗೆ ಸ್ವಲ್ಪ ಜೀರಿಗೆಯನ್ನು ನೀರಿಗೆ ಮಿಕ್ಸ್ ಮಾಡಿ ಕುದಿಸ್ಬಿಟ್ಟು ನೀವು ತಗೊಳ್ಬಹುದು, ಅಥವಾ ನೀರಿಗೆ ಸೋಂಪನ್ನು ಮಿಕ್ಸ್ ಮಾಡಿ ಕುದಿಸ್ಬಿಟ್ಟು ತಗೊಳ್ಬಹುದು. ಅದೇ ರೀತಿಯಾಗಿ ಓಂ ಕಾಳನ್ನು ಅಷ್ಟೇ ನೆನೆ ಹಾಕೋಕ್ಕೆ ಮರ್ತೋಯ್ತು ಅಂತ ಹೇಳಿದರೆ ನೀವು ನೀರಿಗೆ ಹಾಕಿ ಕುದಿಸ್ಬಿಟ್ಟು ಆ ನೀರನ್ನು ತಗೊಳ್ಬಹುದು. ಬಟ್ ಓಂ ಕಾಳು ಯೂಸ್ ಮಾಡುವಾಗ ಸ್ವಲ್ಪ ಹೀಟ್ ಆಗುವಂಥ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅವತ್ತಿನ ದಿನ ಸ್ವಲ್ಪ ಎಳ್ನೀರು ಮಜ್ಜಿಗೆನೋ ಆ ರೀತಿ ತಂಪಾಗಿರೋದನ್ನು ಸೇವಿಸೋದಕ್ಕೆ ಟ್ರೈ ಮಾಡಿ. ಅಥವಾ ನಿಮಗೆ ಓಂ ಕಾಳು ಸೆಟ್ ಆಗ್ತಾ ಇಲ್ಲ ಬಾಡಿಗೆ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಳಿ. ಸೋಂಪಿನ ರಸ ಹಾಗೂ ಜೀರಿಗೆ ರಸನೇ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ಡೆಫಿನೆಟ್ಲಿ ನಿಮಗೆ 1 ಮಂತಲ್ಲಿ ಇದ್ರದ್ದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಓಂ ಕಾಳಿನ ರಸಕ್ಕೂ ಅಷ್ಟೇ 1 ಗ್ಲಾಸ್ ನೀರಿಗೆ 1 ಟೀ ಸ್ಪೂನಷ್ಟು ಓಂ ಕಾಳನ್ನು ತಗೊಂಡು ಅದನ್ನು ಓವರ್ನೈಟ್ ನೆನೆ ಹಾಕಿಬಿಟ್ಟು ಸೋಸ್ಕೊಂಡು ಕುಡಿಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ. ಇದರಲ್ಲೂ ಕೂಡ ನಿಮಗೆ ತೂಕ ಇಳಿಸಬಹುದು. ನಿಮ್ಮ ದೇಹದಲ್ಲಿನ ಮೆಟಬಾಲಿಸಮ್ ಪ್ರಕ್ರಿಯೆಗೆ ನೆರವಾಗುತ್ತೆ ಇದು. ಆ್ಯಂಡ್ ಜೀರ್ಣಶಕ್ತಿ ಕೂಡ ಚೆನ್ನಾಗಿರುತ್ತೆ. ಬಹಳ ಬೇಗನೆ ನೀವು ಕ್ಯಾಲರೀಸ್ನ ಕರಗಿಸಬಹುದು ಓಂ ಕಾಳಲ್ಲಿ. ಬಟ್ ಸ್ವಲ್ಪ ಹೀಟ್ ಆಗಿರೋದ್ರಿಂದ ನೀವು ಅದಕ್ಕೆ ಆಪ್ಷನಲ್ ಆಗಿ ಜೀರಿಗೆ ಅಥವಾ ಸೋಂಪನ್ನೇ ಕೂಡ ಬಳಸ್ಕೊಂಡು ಬರಬಹುದು. ಈ 3 ಡ್ರಿಂಕನ್ನು ರೆಗ್ಯುಲರ್ ಆಗಿ ನೀವು ತಗೊಳ್ತಾ ಹೋದ ಹಾಗೆ ನಿಮ್ಮ ಬಾಡಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಖಂಡಿತ ನೀವು ಅದನ್ನು ನೋಡಬಹುದು, ನೀವು ಅದನ್ನು ಫೀಲ್ ಕೂಡ ಮಾಡ್ತೀರಾ. ಇದಿಷ್ಟೇ ಅಲ್ಲದೆ ಈ 3 ಡ್ರಿಂಕನ್ನು ಅಷ್ಟೇ ತಗೊಂಡು ಚೆನ್ನಾಗಿ ತಿಂದುಬಿಡೋದು, ಜಂಕ್ ಫುಡ್ ತಿನ್ನೋದು ಹಾಗೆಲ್ಲ ಮಾಡಿಕೊಡ್ದು ಆಗಾಗ ವ್ಯಾಯಾಮ ಮಾಡಬೇಕು. ಇಲ್ಲದೇ ಇದ್ದರೆ ನೀವು ಆ್ಯಸ್ ಯೂಶ್ವಲ್ ಮನೆ ಕೆಲಸಗಳನ್ನೇ ಕೂಡ ಮಾಡಬಹುದು. ಮನೆ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು ಅಂಥ ಕೆಲಸಗಳನ್ನೇ ಮಾಡಿದರೂ ಕೂಡ ಸಾಕು. ಆ್ಯಂಡ್ ಹೆಲ್ದಿ ಫುಡ್ಡನ್ನು ಸೇವಿಸಬೇಕು. ಮೇಯ್ನಾಗಿ 5 ವೈಟ್ ಫುಡ್ಸ್ ಅಂತ ಹೇಳ್ತೀನಿ, ಅದನ್ನು ನೀವು ಅವಾಯ್ಡ್ ಮಾಡಲೇಬೇಕು. ಫುಲ್ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು, ಅಟ್ಲೀಸ್ಟ್ ಅವಾಯ್ಡ್ ಮಾಡಬೇಕು. ಏನದು ಅಂತ ಹೇಳಿದರೆ, ಒಂದು ವೈಟ್ ಶುಗರ್ನ ಆದಷ್ಟು ಅವಾಯ್ಡ್ ಮಾಡಿ. ಜೊತೆಗೆ ವೈಟ್ ರೈಸು ಆ್ಯಂಡ್ ವೈಟ್ ಬ್ರೆಡ್, ಜೊತೆಗೆ ವೈಟ್ ಸಾಲ್ಟ್ ಆ್ಯಂಡ್ ಮೈದಾ ಇದಿಷ್ಟನ್ನು ಆದಷ್ಟು ಅವಾಯ್ಡ್ ಮಾಡಿ. ಫುಲ್ ಸ್ಟಾಪ್ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಅವಾಯ್ಡ್ ಮಾಡಿ. ಈ ರಸಕ್ಕೆ 1 ಟೀ ಸ್ಪೂನಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿದ್ದೀನಿ. ನೀವು ಕಲ್ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು. ರಿಸಲ್ಟ್ಗಾಗಿ ನೀವು 1 ಮಂತ್ ಆದರೂ ವೆಯ್ಟ್ ಮಾಡಲೇಬೇಕು. ಯಾಕಂದರೆ ನಮ್ಮ ದೇಹಕ್ಕೆ ಹೊಸದೇನೋ ಸೇರ್ತಾ ಇದೆ ಅಂತ ನಮ್ಮ ದೇಹಕ್ಕೆ ಗೊತ್ತಾಗಲಿಕ್ಕೇ 1 ವೀಕ್ ಆದರೂ ಬೇಕಾಗುತ್ತೆ. ನಂತರ ನೀವು ಅಂದ್ಕೊಂಡ ರಿಸಲ್ಟ್ಗೆ ನೀವು 1 ಮಂತ್ ಆದರೂ ವೆಯ್ಟ್ ಮಾಡಬೇಕು. ಖಂಡಿತ 1 ಮಂತ್ ಆದಮೇಲೆ ನೀವು ಅಂದ್ಕೊಂಡ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಈ 3 ಮ್ಯಾಜಿಕ್ ಡ್ರಿಂಕ್ನಿಂದ. ಇವತ್ತಿನ ಈ ವಿಡಿಯೋ ಖಂಡಿತ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.